ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ BY ವಿಜಯೇಂದ್ರ ಅವರ ವಿರುದ್ಧ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಅನ್ನೋ ಕಾರಣಕ್ಕೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಂತಹ ಬಿಜೆಪಿಯ ಉಚ್ಚಾಟಿತ ಮಾಜಿ ನಾಯಕ, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರ ಬಿಜೆಪಿ ಸೇರ್ಪಡೆಗೆ ಬಹುತೇಕ ಇದೀಗ ವೇದಿಕೆ ಸಿದ್ಧ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಂಘ ಪರಿವಾರದೊಂದಿಗೆ ಹಾಗೂ ಬಿಜೆಪಿ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಈಶ್ವರಪ್ಪನವರನ್ನು ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಒತ್ತಡ ಇದೀಗ ಬಿಜೆಪಿ ಕಾರ್ಯಕರ್ತರಿಂದ ಹಾಗೂ ಸಂಘ ಪರಿವಾರದ ಪ್ರಮುಖರಿಂದ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮೇಲೆ ಬರ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸಹ ಈಶ್ವರಪ್ಪನವರನ್ನ ಬಿಜೆಪಿ ಮರು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಹಮತವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ತಮ್ಮ ಮಗನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟನ್ನು ಕೊಡಿಸ್ತಕ್ಕಂಥ ಪ್ರಯತ್ನದಲ್ಲಿ ವಿಫಲರಾಗಿದ್ದಂತಹ ಈಶ್ವರಪ್ಪನವರು ತನ್ನ ಮಗನ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪೋದಕ್ಕೆ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳೇ ಕಾರಣ ಅನ್ನೋ ಒಂದು ಆರೋಪವನ್ನು ಮುಂದಿಟ್ಕೊಂಡು ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ BY ರಾಘವೇಂದ್ರ ಅವರನ್ನು ಈ ಒಂದು ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅನ್ನೋ ಕಾರಣಕ್ಕೆ ಅವರ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅದಾದ ನಂತರ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 20,000ದಷ್ಟು ಮತಗಳನ್ನು ಪಡೆಯೋದ್ರ ಮೂಲಕ ಹೀನಾಯ ಸೋಲನ್ನು ಕಂಡಿದ್ದಂತಹ ಈಶ್ವರಪ್ಪನವರು ಬಿಜೆಪಿ ಪಕ್ಷದಿಂದ ಹೊರಗಿದ್ದರು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಮ್ಮೆ ಕುರುಬ ಸಮುದಾಯದ ನಾಯಕತ್ವವನ್ನು ಬಿಜೆಪಿಯಲ್ಲಿ ಏನು ಕೊರತೆ ಇದೆ ಅದನ್ನು ಸರಿದೂಗಿಸೋದಕ್ಕೋಸ್ಕರ ಈಶ್ವರಪ್ಪನವರನ್ನು ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಒತ್ತಡ ಬಿಜೆಪಿಯ ಕುರುಬ ಸಮುದಾಯದ ನಾಯಕರು ಹಾಗೂ RSSನ ಪ್ರಮುಖ ನಾಯಕರಿಂದ ಕೇಳಿ ಬರ್ತಾ ಇತ್ತು. ಇದೀಗ ಈಶ್ವರಪ್ಪನವರ ಬಿಜೆಪಿಯ ಸೇರ್ಪಡೆಗೆ ವೇದಿಕೆ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈಶ್ವರಪ್ಪನವರು ಸಹ ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆಗೆ ಪ್ರಮುಖ 3 ಷರತ್ತುಗಳನ್ನು ತಮ್ಮ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದಾರೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ಬಿಜೆಪಿಯ ಮರು ಸೇರ್ಪಡೆಗೆ ಈಶ್ವರಪ್ಪನವರು ಬಿಜೆಪಿ ತಮ್ಮ ರಾಷ್ಟ್ರೀಯ ನಾಯಕರೇ ಮುಂದಿಟ್ಟಿರ್ತಕ್ಕಂಥ ಆ 3 ಪ್ರಮುಖ ಷರತ್ತುಗಳೇನು, ಈ 3 ಷರತ್ತುಗಳಿಗೆ ನಿಜಕ್ಕೂ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಪ್ಕೊಳ್ತಾರ, ಆ ಮೂಲಕ ಈಶ್ವರಪ್ಪನವರು ಮತ್ತೊಮ್ಮೆ ಬಿಜೆಪಿಗೆ ಮರು ಸೇರ್ಪಡೆ ಆಗ್ತಾರ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಈಶ್ವರಪ್ಪ ಇಬ್ಬರೂ ಕೂಡ ಪಕ್ಷದ ನಾಯಕತ್ವದ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥವ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಸ್ವಭಾವಕ್ಕೂ ಈಶ್ವರಪ್ಪನವರ ಸ್ವಭಾವಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಈಶ್ವರಪ್ಪನವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೂ ಸಹ ಈ ಕ್ಷಣದವರೆಗೂ ಈಶ್ವರಪ್ಪನವರು ತಮ್ಮ ಬಿಜೆಪಿ ಮೇಲಿನ ಪ್ರೀತಿಯನ್ನು ಕಳ್ಕೊಂಡಿಲ್ಲ. ಪದೇ ಪದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನು ಪದೇ ಪದೇ ಹೊಗಳ್ತಾ ಬರ್ತಿರ್ತಕ್ಕಂಥದ್ದು ಈಶ್ವರಪ್ಪನವರ ಗುಣ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ನಡೆಯನ್ನು ಯತ್ನಾಳ್ ಅವರು ಅನುಸರಿಸ್ತಾ ಬರ್ತಾ ಇದ್ದಾರೆ. ಈ ಕಾರಣಕ್ಕೆ ಈಶ್ವರಪ್ಪನವರನ್ನು ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಬೇಕು, ಆ ಮೂಲಕ ಬಿಜೆಪಿಯಲ್ಲಿ ಕೊರತೆ ಇರತಕ್ಕಂಥ ಕುರುಬ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವ ಒಂದು ಒತ್ತಡವನ್ನು ಇದೀಗ RSSನ ಸಂಘ ಪರಿವಾರದ ಪ್ರಮುಖರು ಹಾಗೂ ಬಿಜೆಪಿ ಕಾರ್ಯಕರ್ತರು ತಮ್ಮ ರಾಷ್ಟ್ರೀಯ ನಾಯಕರ ಮುಂದೆ ಹಾಗೂ ರಾಜ್ಯ ನಾಯಕರ ಮುಂದೆ ಇಡ್ತಾ ಇದ್ದಾರೆ. ಇತ್ತೀಚೆಗೆ ಏನು ಯಡಿಯೂರಪ್ಪನವರ ಮೊಮ್ಮಗನ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಈಶ್ವರಪ್ಪನವರು ತಮ್ಮ ಹಳೆಯ ಸ್ನೇಹಿತ ಯಡಿಯೂರಪ್ಪನವರೊಂದಿಗೆ ಅತ್ಯಂತ ಉತ್ತಮ ಸಂಬಂಧವನ್ನು ತೋರ್ಪಡಿಸಿದ್ದು, ಅದೇ ರೀತಿ ಈಶ್ವರಪ್ಪನವರ ಒಂದು ಕಾಲಿಗೆ ಬೀಳೋದ್ರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಆಶೀರ್ವಾದವನ್ನು ಪಡೆದುಕೊಂಡಿದ್ದು ಅನೇಕ ರಾಜಕೀಯ ಚರ್ಚೆಯನ್ನು ಹುಟ್ಟಾಕಿತ್ತು. ಅದಾದ ನಂತರ ಖಾಸಗಿ ಮಾಧ್ಯಮಕ್ಕೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ವಿಜಯೇಂದ್ರ ಅವರನ್ನು ಆಡಿ ಹೊಗಳೋದ್ರ ಮೂಲಕ ಈಶ್ವರಪ್ಪನವರು ಬಹುತೇಕ ಬಿಜೆಪಿ ಸೇರ್ಪಡೆಯಾಗೋದು ಫಿಕ್ಸ್ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಇದೀಗ ರಾಷ್ಟ್ರೀಯ ನಾಯಕರು ಕೂಡ ಬಿಜೆಪಿಗೆ ಈಶ್ವರಪ್ಪನವರನ್ನು ಮತ್ತೊಮ್ಮೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ನಡುವೆ ಈಶ್ವರಪ್ಪನವರು ಕೂಡ
ತಾನು ಮತ್ತೊಮ್ಮೆ ಬಿ ಜೆ ಪಿಗೆ ಸೇರೋದಾದರೆ ನನ್ನ 3 ಪ್ರಮುಖ ಕಂಡೀಷನ್ ಇದ್ದಾವೆ, ಈ ಕಂಡೀಷನನ್ನು ನೀವು ಒಪ್ಕೊಳ್ಳೋದಾದರೆ ನಾನು ಬಿ ಜೆ ಪಿ ಬರ್ತೀನಿ ಅನ್ನುವ ಒಂದು ಮಾತನ್ನು ತಮ್ಮ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದರೆ ಈಶ್ವರಪ್ಪನವರು ಹಾಕಿರ್ತಕ್ಕಂಥ ಈ 3 ಕಂಡೀಷನ್ಗಳನ್ನೇನು ಅಂದರೆ ಅತ್ಯಂತ ಸುಲಭವಾಗಿ ಎಲ್ಲರೂ ಕೂಡ ಒಪ್ಪಬಹುದಾದಂತಹ 3 ಕಂಡೀಷನ್ಗಳನ್ನು ಈಶ್ವರಪ್ಪನವರು ತಮ್ಮ ನಾಯಕರ ಮುಂದೆ ಇಟ್ಟಿದ್ದಾರೆ ಎನ್ನುವ ಒಂದು ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಆ 3 ಕಂಡೀಷನ್ಗಳಲ್ಲಿ ಪ್ರಮುಖವಾದದ್ದು ಶಿವಮೊಗ್ಗ ಜಿಲ್ಲಾ ರಾಜಕಾರಣದ ವಿಚಾರದಲ್ಲಿ ನನ್ನನ್ನು ಯಡಿಯೂರಪ್ಪ ಮತ್ತು ಅವರ ಪುತ್ರರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಮೊದಲನೇ ಕಂಡೀಷನನ್ನು ಈಶ್ವರಪ್ಪನವರು ತಮ್ಮ ನಾಯಕರ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಎಲ್ಲ ವಿಚಾರದಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಮಾತೆ ಫೈನಲ್ ಆಗಬಾರ್ದು, ಅದಕ್ಕೆ ಬದಲಾಗಿ ಎಲ್ಲ ಒಂದು ಪಕ್ಷದ ಮುಖಂಡರ ಒಂದು ಸಹಮತವನ್ನು ಪಡೆದು ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು ಅನ್ನುವ 2ನೇ ಕಂಡೀಷನನ್ನು ಕೂಡ ಈಶ್ವರಪ್ಪನವರು ತಮ್ಮ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಅದೇ ರೀತಿ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ಭದ್ರಗೊಳಿಸೋದಕ್ಕೋಸ್ಕರವಾಗಿ ಇನ್ನೊಂದು ಪ್ರಮುಖ ಕಂಡೀಷನನ್ನು ಕೂಡ ಈಶ್ವರಪ್ಪನವರು ತಮ್ಮ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದು, ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರ ಕೆ ಇ ಕಾಂತೇಶ್ಗೆ ಶಿವಮೊಗ್ಗ ನಗರ ಕ್ಷೇತ್ರದ ಒಂದು BJP ಟಿಕೆಟನ್ನು ಕೊಡೋದು ನೀವು ನನಗೆ ಖಾತ್ರಿಯನ್ನು ಮಾಡಿದ್ದೆ ಆದರೆ ನಾನು BJP ಸೇರ್ಪಡೆ ಆಗ್ತೀನಿ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಚನ್ನಬಸಪ್ಪನವರು ಶಾಸಕರಾಗಿದ್ದು ಬಹುತೇಕ ಅವರಿಗೆ ಒಂದು ವಯಸ್ಸಿನ ಲಿಮಿಟ್ ಕೂಡ ಕ್ರಾಸ್ ಆಗ್ತಾ ಇರೋ ಕಾರಣಕ್ಕೆ ಅತ್ಯಂತ ಸುಲಭವಾಗಿ ಈ ಒಂದು ಕಂಡೀಷನನ್ನು ಕೂಡ ರಾಷ್ಟ್ರೀಯ ನಾಯಕರು ಒಪ್ಕೊಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಈಶ್ವರಪ್ಪನವರು ಹಾಕಿರ್ತಕ್ಕಂಥ ಈ 3 ಪ್ರಮುಖ ಒಂದು ಷರತ್ತುಗಳನ್ನು ಒಪ್ಕೊಳ್ಳೋದ್ರ ಮೂಲಕ ಈಶ್ವರಪ್ಪನವರನ್ನು ಶೀಘ್ರದಲ್ಲಿಯೇ BJPಗೆ ಮರು ಸೇರ್ಪಡೆ ಮಾಡ್ಕೊಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈಶ್ವರಪ್ಪನವರು BJP ಮರು ಸೇರ್ಪಡೆಯಾದರೆ BJPಗೆ ಮತ್ತಷ್ಟು ಬಲ ಬರುತ್ತಾ ಅಥವಾ BJPಗೆ ಈಶ್ವರಪ್ಪನವರು ಅನಿವಾರ್ಯವಲ್ವಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.